ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗ ನೀವು ನೋಡ್ತಾ ಇದ್ದೀರಿ ನಿಧಾನಕ್ಕೆ ಭಯೋತ್ಪಾದನೆ ಕೆಲಸಗಳು ಹಬ್ಬುತ್ತಾ ಇದ್ದಾವ. ಮತ್ತೊಂದು ರೂಪದಲ್ಲೇ ನಾವು ಮೋದಿಯವರು ಮತ್ತು ಶಾ ಅವರು ಬಂದ ನಂತರ ಆಡಳಿತ ಕಳೆದ 11 ವರ್ಷಗಳಲ್ಲೇ ಭಾಳಷ್ಟು ಇಂಪ್ರೂವ್ ಆಗ್ತದೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ. 370 ಕಿತ್ತು ಹಾಕೋ ಮೂಲಕ ಕಾಶ್ಮೀರ ಪೂರ್ತಿ ಶಾಂತಿ ಆಗ್ತದೆ, ನೆಮ್ಮದಿ ಬರ್ತದೆ ಜಮ್ಮು ಕಾಶ್ಮೀರದಲ್ಲೇ ಎರಡೂ ಕಡೆಗಳಲ್ಲೇ ಅಂತ ಏನೇಳೋ ಭಾವಿಸಿದ್ದೀವಿ. ಅದು ಒಡೆದು ಸ್ಟೇಟ್ಗಳನ್ನು ಆ ಸ್ಟೇಟನ್ನು ಒಡೆದು 2 ಯೂನಿಯನ್ ಟೆರಿಟರಿ ಮಾಡಿದ್ದು ಒಳ್ಳೆಯ ರಿಸಲ್ಟ್ ಕೊಡ್ಬೋದು ಬಯಸಿದ್ವಿ. ಆದರೆ ಇವತ್ತು ಅದೆಲ್ಲೂ ಯಾವುದೂ ಆಗ್ತಾಯಿಲ್ಲ, ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಭಯ ಹೋಗ್ತಾ ಇಲ್ಲ. ಹೌದು, ಒಂದಿಷ್ಟೇನೋ ಕಡಿಮೆ ಆದಂಗೆ ಕಂಡು ಬಂತು. ಅದು 2 ಕಡೆ ನಿರಂತರವಾಗಿ ಒಂದು ಈಗ ಗೊತ್ತದು ನಿಮಗೆ, ದೆಹಲಿಯಲ್ಲಿ ಆದಂಥದ್ದು ಗಾಬರಿಗೊಳಿಸುವಂಥದ್ದು. ಅದೇ ಕಾಲಕ್ಕೆ ಇವತ್ತು ಜಮ್ಮು ಕಾಶ್ಮೀರದಲ್ಲಾಯಿತು. ಅದು ವಿಶೇಷವಾಗಿ ನೌಗಾಮ್ದಲ್ಲಿ ನಡೆದ ಘಟನೆ ಪೊಲೀಸರು ಸತ್ತಿರಬಹುದಿಲ್ಲ ಅಂತಲ್ಲ, ಭಯೋತ್ಪಾದನೆ ಘಟನೆ ಅಲ್ಲ ಅಂತ ನಾವು ಹೇಳ್ಬೋದು ಇಷ್ಟ. ಆದರೆ ಆ ಭಯೋತ್ಪಾದಕರು ಸಂಗ್ರಹಿಸಿದಂಥ ಮದ್ದು ಗುಂಡುಗಳು ಏನೇನಿದ್ದಾವಲ್ಲ ಎಲ್ಲ ಅಲ್ಲಿದ್ದು ಅನ್ನೋದು ಕೇಳಿ ಬರ್ತದೆ. ಅದೊಂದು ಪರೀಕ್ಷೆ ಮಾಡೋದು ಏನೋ ಎಡವಟ್ಟಾಗಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಈ 2900 ಕಿಲೋದಷ್ಟು 3000ದಷ್ಟು ಯಾರ್ಯಾರು ಏನು ಮನಸ್ಸು ಬಂದಾಗ ಹೇಳ್ತಾ ಇರ್ತಾರೆ. ಇವೆಲ್ಲ ಯಾಕೆ ಸಂಗ್ರಹ ಆಗ್ತಾಯಿದ್ದೋ ಅದರಲ್ಲೂ ಒಂದು ಭಾಳ ನಾವು ಗಮನಿಸ್ಬೇಕಾಯಿದ್ದು, ಈ ರಾಷ್ಟ್ರೀಯ ನೀತಿ ನಿರೂಪಕರು ಭಾಳ ಎಚ್ಚರದಿಂದ ಈ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಕೇವಲ ದಂಡೋಪಾಯ ಮಾಡಿದರೆ ಅಥವಾ ಒಂದು ಭಯದಿಂದ ನಾವು ಅವರನ್ನು ಭಯೋತ್ಪಾದನೆ ಹತ್ತಿಕ್ಕಬೇಕಂತ ಮಾಡಿದರೆ ಅಸಾಧ್ಯ ಇಲ್ಲ ಅನ್ನೋದು ಈ ಘಟನೆಗಳಿಂದ ಕಂಡು ಬರ್ತದೆ. ಯಾಕಂದರೆ ಇಲ್ಲೆಲ್ಲರೂ ಎಜುಕೇಟೆಡ್, ಅದರಲ್ಲೂ ಜೀವ ಉಳಿಸೋ ಡಾಕ್ಟರ್ಗಳೆಲ್ಲರೂ ಇದರಲ್ಲಿದ್ದಂಥವ್ರು ಇನ್ವಾಲ್ವ್. ಅದರಲ್ಲೂ ಅಲ್ಲ ಫಲಹ ಅನ್ನೋ ಯೂನಿವರ್ಸಿಟಿಯಲ್ಲಿ ಇವರೆಲ್ಲ ಬೆಳೀತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ ಕಲಿತಾ. ಆ ಯೂನಿವರ್ಸಿಟಿ ಮೂಲತಃ ಧರ್ಮಾಂಧದ ಯೂನಿವರ್ಸಿಟಿ ಅನ್ನೋದನ್ನು ಕಂಡು ಹಿಡಿಯುವಲ್ಲೇ ನಮ್ಮ ಆಡಳಿತನೂ ಸೋತದಲ್ಲ. ಯಾಕಂದ್ರೆ ಒಂದು ಯೂನಿವರ್ಸಿಟಿ ನಡೀತದೆ, ಪರ್ಮಿಷನ್ ಕೊಡ್ತಾರೆ, ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ನಮ್ಮಲ್ಲಿ ಅಧಿಕಾರಶಾಹಿಗಳನ್ನು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ಎನ್ಕ್ವೈರಿ ಮಾಡಲಾರ್ದ, ತಿಳಿದುಕೊಳ್ಳಾರ್ದ, ಉದ್ದೇಶ ತಿಳ್ಕೊಳ್ಳಾರ್ದ ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಹೋಗಿದ್ದಾರೆ. ಇದು ಭ್ರಷ್ಟಾಚಾರ ಮೂಲ ಕಾರಣ ಅನ್ನೋದು ನಾವು ಕಾರಣ ಕಂಡುಹಿಡಿಯಬೇಕಾಗಿದೆ, ಹಿಡ್ಕೋಬೇಕಾಗಿದೆ. ಅಂದರೆ ನಮ್ಮಲ್ಲಿ ಭ್ರಷ್ಟಾಚಾರ ಏನೇನೋ ಎಡವಟ್ಟುಗಳಿಗೆ ಹಾದಿ ಆಗ್ತಾಯಿದೆ, ಅದರ ಪರಿಣಾಮನೂ ಇದು ಅಂತ ಹೇಳಿ ನಾವು ಹೇಳಬೇಕಾಗಿದೆ. ಅದರಲ್ಲೂ ಕಲಿತಂಥ ಮಕ್ಕಳ ಮನಸ್ಸು ಬ್ರಾಡ್ ಆಗಬೇಕು. ಯಾಕೆ ಬ್ರಾಡ್ ಆಗ್ತಾಯಿಲ್ಲ ಇದನ್ನು ಚಿಂತನೆ ಮಾಡಬೇಕಾಗಿದೆ. ಮತ್ತು ಇಲ್ಲಿವರೆಗೇನೋ ಕರೀಲಾರ್ದ ಜನ ಇದ್ದರು, ಹಾಗೆ ಹೀಗೆ ನಾವು ವಾದ ಮಾಡ್ತಿದ್ವಿ. ಬಟ್ ಇವತ್ತೆಲ್ಲ ಡಾಕ್ಟರ್ಸ್, ಅದರಲ್ಲೂ ಈ ನಮ್ಮ ವೈದ್ಯ ಶಾಹೀನ್ ಶಹೀದ್ ಈ ಹೆಣ್ಣುಮಗಳು ಪಾಕಿಸ್ತಾನದ ಅಲ್ಲಿಯ ಸೈನಿಕರೊಂದಿಗೆ ಅಲ್ಲಿಯ ISIS ಸಂಪರ್ಕದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಗಾಬರಿಗೊಳಿಸುವಂಥದ್ದು. ಇನ್ನೂ ಎಲ್ಲದಪ್ಪ ಇವ್ರ ಸಂಘಟನೆ, ಇನ್ನೂ ಏನೇನದಪ್ಪ ಅನ್ನುವಂಥದ್ದು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಅಭ್ಯಾಸ ನಮ್ಮ ಇವತ್ತು ಮೋದಿಯವರು ಶಾ ಸರ್ಕಾರ ಅದಕ್ಕೊಂದು ಸಮಿತಿ ನೇಮಿಸಿ ಚರ್ಚೆ ಮಾಡಿಕೊಂಡು ಈ ಕೇವಲ ದಂಡಿಸೋದ್ರಿಂದ, ಬೆದರಿಗೆ ಹುಟ್ಟಿಸೋದ್ರಿಂದ ಭಯೋತ್ಪಾದನೆ ಅಡಗಿಸಲಿಕ್ಕೆ ಆಗ್ತದನ ಅನ್ನೋದು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಬದಲಾಗಬೇಕಾದ ಪದ್ಧತಿಗಳು ಸಾಕಷ್ಟು ಹೇಳ್ತಾ ಬಂದಿದ್ದೀವಿ. ಕಾಂಗ್ರೆಸ್ನಿಂದೂ ಆಗಲಿಲ್ಲ, ಇವತ್ತು BJPಯಿಂದೂ ಆಗ್ತಿಲ್ಲ. ನಾನು ಸಾಕಷ್ಟು ಸಲ ಮಾತಾಡಿದ್ದೀನಿ. BJP ಮತ್ತು ಕಾಂಗ್ರೆಸ್ ಎರಡೂ ಒಂದು ನಾಣ್ಯದ ಮುಖಗಳಪ್ಪ ಅಂತೇಳಿ ಎಲ್ಲದಕ್ಕೂ ದಂಡೋಪಾಯ. ಹೌದು, ನಮ್ಮ ಬಾರ್ಡರ್ ರಕ್ಷಣೆ ಆಗಬೇಕು, ನಮ್ಮ ಸೈನ್ಯ ಬೇಕು, ಎಲ್ಲ ಬೇಕು. ಆದರೆ ನಮ್ಮಲ್ಲಿ ಈಗ ಹೊಸ ರೀತಿ ಯುದ್ಧ ಶುರುವಾಗಿದೆ. ಭಯೋತ್ಪಾದನೆ ಶುರುವಾಗಿ ಭಾಳ ವರ್ಷಗಳದು, ಅದು ಕಂಟ್ರೋಲ್ ಆಗ್ತಾನೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಇವತ್ತು ನೋಡ್ರಿ ಎಂದೋ ಒಮ್ಮೆ ಆಗ್ತದೆ. ಅಮೇರಿಕಾದಲ್ಲೇ, ಇಂಗ್ಲೆಂಡ್ದಲ್ಲೇ ಭಾಳ ಟೆಕ್ನಿಕಲಿ ಮುಂದಾಗ್ಯಾರ. ಮತ್ತು ನಾವು ಹೇಳ್ಬೋದು ಯುರೋಪಿಯನ್ ಕಂಟ್ರಿಗಳು ಸಹಿತ ಎಂದೋ ಒಮ್ಮೆ ಆಗ್ತಾ ಇದ್ದಾವೆ. ಅದು ನಮ್ಮಲ್ಲಿ ನಿರಂತರದ, ನಮ್ಮಲ್ಲಿ ಆಯಿತು, ಪಾಕಿಸ್ತಾನದಲ್ಲಿ ಆಯಿತು, ಅಫ್ಘಾನಿಸ್ತಾನದಲ್ಲಿ ಆಯಿತು, ಇನ್ನುಳಿದ ಕೆಲವೊಂದಿಷ್ಟು ಮುಸ್ಲಿಂ ದೇಶಗಳಲ್ಲಾಯಿತು ನಡೀತಾ ಇದೆ. ಆದರೂ ಕೆಲವೊಂದು ಮುಸ್ಲಿಂ ದೇಶಗಳಲ್ಲಿ ಆಗ್ತಾಯಿಲ್ಲ. ಇಂಡೋನೇಷ್ಯಾ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಅಂತೆಲ್ಲ ಆಗ್ತಾಯಿಲ್ಲ. ಇವೆಲ್ಲ ನಾವು ಗಮನಿಸಬೇಕಾಗಿದೆ. ಜಪಾನ್ದಲ್ಲಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಇದರ ಅರ್ಥ ನಾವು ನಮ್ಮ ಅಂಬೇಡ್ಕರ್ ಅವರು ಹೇಳಿದಂಗೆ ಅವ್ರಿಗೆ ಧಾರ್ಮಿಕ ಸಂದರ್ಭ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಡುವಂಥದ್ದು. ಕೇವಲ ನಾವು ಲವ್ ಜಿಹಾದ್ ಅಂತೇಳಿ, ಮಾಬ್ ಲಿಂಚಿಂಗ್ ಅಂತೇಳಿ ಮತ್ತೆ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನುವಂಥದ್ದು ಇದು ಸುಳ್ಳು ಅನ್ನೋದು ಈಗ ನಮ್ಗೆ ಶುರು ಆಗ್ಲಿಕ್ಕೆ ಏನೋ ಆಗ್ಬೋದು ಏನೋ ಅಂತ ಒಂದಷ್ಟು ಜನ ನಾವೆಲ್ಲ
ಯೋಚನೆ ಮಾಡಿದ್ವಿ ಇರಲಪ್ಪ ನೋಡೋಣ ಒಂದು ಪ್ಲಾನ್ ಮಾಡ್ತಾ ಇದೆ ಅಂತ. ಅದು ಇವತ್ತು ಇಂಥ ರಿಸಲ್ಟ್ ಕೊಡ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಭಾರತದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅಲ್ಲಿ ಅಲ್ಪಸಂಖ್ಯಾತರು ತೊಂದರೆ ಇಲ್ಲಿದ್ದಾರಪ್ಪ ಅಂತ ಪ್ರಚಾರ ಆಗುವುದರಿಂದಾಗೆ ನಾವು ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಸಿಂಧೂರ್ ನೆಲೆಗಟ್ಟಿನೆಲ್ಲ ದಾಳಿ ಮಾಡಿದಾಗ ನಮ್ಮ ಪರವಾಗಿ ಆ ದೇಶದ ಮುಂದೆ ಬರಲಿಲ್ಲ. ಇದು ನಾವು ಇಲ್ಲಿ ಗಮನಿಸಬೇಕಾಗಿದ್ದು. ಅದಕ್ಕಾಗಿ ಇವೆಲ್ಲ ನೆಲೆಯಲ್ಲಿ ಹೊಸ ತತ್ವ, ಹೊಸ ಸಿದ್ಧಾಂತ ನಾವು ಅಳವಡಿಸ್ಕೊಳ್ಬೇಕಾ? ಯಾಕಂದ್ರೆ ಅವರು ಈಗ ತಿಳ್ಕೊಂಬಿಡೋದು ನಾವೆಲ್ಲರೂ ಇಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮತ್ತಾರು ಇರ್ಬೋದು, ಇಲ್ಲೇ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಕಂಟ್ರಿ. ನಮ್ಮ ಶರೀರದ ಭಾಗ ಆಗಿಬಿಟ್ಟಿದ್ದಾರೆ ಅವರು. ಅವ್ರನ್ನ ಕಿತ್ತು ಹಾಕೋದು, ಅವ್ರನ್ನ ಅನಿಸೋದು ಮಾಡೋದು ಅನ್ನೋಕ್ಕಿಂತಲೂ ಅವ್ರಿಗೆ ನಾವು ವಿಶ್ವಾಸ, ಪ್ರೀತಿ, ಆತ್ಮೀಯತೆಯಿಂದ ಹೇಳ್ಕೊಂಡ್ರೆ ಅವ್ರು ನಮ್ಮ ಜೊತೆಗೆ ಆತ್ಮೀಯಾಗಿ ಇರ್ತಾರೋ ಅನ್ನೋದು ಒಂದು ಸರಳ ಸಿದ್ಧಾಂತ. ಗಾಂಧೀಜಿಯವ್ರು ಹೇಳಿದಂಗೆ. ಆದರೆ ಗಾಂಧೀಜಿಯವ್ರನ್ನ ಕೊಂದಿದ್ದು ಯಾವುದೇ ಒಬ್ಬ ಮುಸಲ್ಮಾನ ಭಯೋತ್ಪಾದಕಲ್ಲ, ನಮ್ಮವರು ಅದನ್ನು ವಿಪರೀತ ತಿಳ್ಕೊಂಡು ಕೊಂದು ಹೋದರು. ಬಟ್ ಅವರಲ್ಲಿ ದೊಡ್ಡ ಮೆಸೇಜ್ ಇತ್ತು. ಇದನ್ನು ಇವತ್ತು ನಾವು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ನಮ್ಮ ಮೋದಿಯವರಾಯ್ತು, ನಮ್ಮ ವಿರೋಧ ಪಕ್ಷಗಳಾಯಿತು, ರಾಹುಲ್ ಗಾಂಧಿಯವರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಯಾಕೆ ವಿಚಾರ ಮಾಡಬೇಕಾಗಿದೆ ಅಂದರೆ ಹೊಸ ಒಂದು ವ್ಯವಸ್ಥೆ ತಯಾರು ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡೇ ಬದುಕು, ಬೇರೆ ಹಾದಿಲ್ಲ, ಮತ್ತೊಂದು ಹಾದಿಲ್ಲ. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯ್ತೀವಿ. ಇದಕ್ಕಾಗಿ ನಮ್ಮಲ್ಲಿ ಎಲ್ಲರಲ್ಲೂ ನಾವೆಲ್ಲ ಒಂದು ಅನ್ನೋ ಭಾವ ಬರೀ ಬಾಯಲ್ಲೇ ಹೇಳಿದ್ರಲ್ಲ, ಸರ್ವೇ ಜನ ಸುಗುಣ ಭವಂತು ಅಂತ ಹೇಳಿದ್ರೆ ಅಂತಲ್ಲ, ನಮ್ಮ ಸನಾತನ ಎಲ್ಲರೂ ಹೊಟ್ಟೆ ಹಾಕೊಂಡು ಹೋಗ್ತದಂತಲ್ಲ. ಆದರೆ ಅದೇ ಕಾಲಕ್ಕೆ ಮಾಬ್ ಲಿಂಚಿಂಗ್ ಅಂತ ಘಟನೆಗಳನ್ನು, ಲವ್ ಜಿಹಾದ್ ಅಂತ ಘಟನೆಗಳನ್ನು ಆದಷ್ಟು ಅವುಗಳನ್ನ ಒಂದು ಪ್ರೀತಿ ವಿಶ್ವಾಸ ನೋಡುವಂಥದ್ದು, ಅವ್ರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ನಾವೆಲ್ಲ ಒಂದು ಅನ್ನುವಂಥ ವಿಚಾರ ಬೆಳೆಸುವಂಥದ್ದು. ನಮ್ಮದು ಇವರು ಧರ್ಮದವ್ರು ಹೆಚ್ಚಾಕಾರ, ಅವ್ರ ಧರ್ಮದವ್ರು ಕಡಿಮೆ ಆಗ್ತಾರೆ, ಅಥವಾ ನಮ್ಮವ್ರು ಕಡಿಮೆ ಆಕಾರ, ಅವ್ರು ಹೆಚ್ಚಾಕಾರ ಅಂತ ಒಂದು ರೀತಿ ವಿಚಿತ್ರವಾದ ಪ್ರಚಾರಗಳು ಮಾಡೋದ್ರಿಂದಾಗಿ ಮತ್ತಷ್ಟು ಗೊಂದಲ ಆಗ್ತದೆ, ಮತ್ತೇನಾಗಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ರಿಸಲ್ಟ್ಗಳೆಲ್ಲ ಈಗ ಕಾಣ್ತಾ ಇದ್ದಾವೆ. ಮೋಸ್ಟ್ಲಿ ಇದನ್ನು ಕಂಟ್ರೋಲ್ ಮಾಡೋದು ಈ ಪ್ರೆಸೆಂಟ್ ಸರ್ಕಾರಕ್ಕೂ ಸಹಿತ ಕಷ್ಟ ಆಗ್ತಾಯಿದೆ ಅನ್ನೋದು. ನಾವಿವತ್ತು ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ಬೋದು. ಮೋದಿಯವರು ಮಾತಾಡ್ತಾರೆ, ಶಾರವರು ಮಾತಾಡ್ತಾರೆ, ಕಿತ್ತು ಹಾಗೆ ಮಾಡ್ತೀವಿ. ಎಷ್ಟಾಯ್ತು 11 ವರ್ಷದಲ್ಲೇ. ಇವು ಭಯೋತ್ಪಾದನೆ ಏನೋ ಸ್ವಲ್ಪ ಕಡಿಮೆ ಆಗಿತ್ತು, ಆದರೆ ಹೊಸ ರೂಪ ಪಡ್ಕೊಳ್ಳಿಕ್ಕತ್ತದ. ಇಲ್ಲೆಲ್ಲ ಬುದ್ಧಿವಂತರು ಸೇರ್ತಾ ಇದ್ದಾರೆ, ಕಲ್ತವ್ರು ಸೇರ್ತಾ ಇದ್ದಾರೆ. ಎಜುಕೇಟೆಡ್ ಇನ್ ಮುಸ್ಲಿಮ್ಸ್, ಎಜುಕೇಟೆಡ್ ಇನ್ ಕ್ರಿಶ್ಚಿಯನ್ಸ್, ಅದ್ರಲ್ಲಿ ಸೇರ್ತಾ ಇದ್ದಾರೆ. ಇದು ಆಗಬಾರ್ದಾಗಿ ಅವರಿಗೆ ಈ ದೇಶದಲ್ಲಿ ಭದ್ರತೆ ಇಲ್ಲ ಅನ್ನೋಂಥ ಭಾವ ಬಂದಿದ್ದರಿಂದಾಗಿ ಅವರು ಇನ್ನಷ್ಟು ಒಗ್ಗಟ್ಟಾಗ್ತಾ ಇದ್ದಾರೆ. ಇಲ್ಲಪ್ಪ ನಮಗೆ ಇಲ್ಲಿ ಏನೂ ಭದ್ರತೆ ಇಲ್ಲ, ನಮ್ಮ ಮೇಲೆ ಹಿಂಗೆ ಅಟ್ಯಾಕ್ಗಳು ಆಗ್ತಾ ಇರ್ತಾವೆ, ಮತ್ತೇನೋ ಆಗ್ತಿರ್ತಾವೆ ಅಂತ ಅದನ್ನು ವಿಶ್ವಾಸ ಮುಡಿಸಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ನೆಲೆಗಟ್ಟಿನಲ್ಲಿ ಮಾಡಿದರೆ ನಿಶ್ಚಿತವಾಗಿ ಇದು ಪರಿಹಾರ ಸಿಗ್ಬೋದೇನೋ. ಚರ್ಚೆ, ಮಾತುಕತೆಗಳ ಮೂಲಕ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ನೀವು ನಮ್ಮವರಪ್ಪ ಅನ್ನುವಂಥ ಭಾವ ಬೆಳೆಸಿದರೆ ಇಲ್ಲಿವರೆಗೆ ಆ ದಿಶೆಯಲ್ಲಿ ಪ್ರಯತ್ನಗಳು ಸಾಕಷ್ಟು ಆಗಿಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಕಾಶ್ಮೀರದ ಏನೋ ಗದ್ದಾದ್ರೆ ಅಲ್ಲಿ ಸರ್ಕಾರಗಳ ಮೇಲೆ ಮತ್ತೆ ಇಂದಿರಾ ಗಾಂಧಿಯವರು ಇದನ್ನು ಮಾಡಿದರು. ಹೀಗಾಗಿ ಅಲ್ಲಿ ಭಯೋತ್ಪಾದನೆ ಹೆಚ್ಚೋದಕ್ಕೆ ಅವರು ಕಾರಣ, ಇವರು ಕಾರಣನ, ಇವೆಲ್ಲರೂ ಕಾರಣ. ಕೇವಲ ಒಬ್ಬರ ಮೇಲೆ ಆರೋಪ ಮಾಡಿದರೆ ಪರಿಹಾರ ಆಗುವುದಿಲ್ಲ. ಅದು ಈಗ ನೋಡ್ರಿ, ಒಬ್ರದ್ದು ಹೆಚ್ಚಿರ್ಬೋದು, ಇನ್ನೊಬ್ರು ಕಡಿಮೆ ಇರ್ಬೋದು, ಅದ್ರ ಪಾಲಿಸಿ ಸೇಮ್. ಅದ್ರೂ ಸ್ವಲ್ಪ ಏನೋ ನಾವೆಲ್ಲ 2 ರಾಜ್ಯ ಮಾಡಿದ್ವಿ, ಕಡಿಮೆ ಆಯ್ತು. ಎಲ್ಲಿ ಕಡಿಮೆ ಆಯ್ತು ರೀ? ಅದೇ ಕಾಲಕ್ಕೆ ಲಡಾಖ್ದಲ್ಲೂ ಸಹಿತ ಸಪ್ರೇಟಿಸಮ್ ಬಂದುಬಿಡ್ತೀವಿ. ಇವತ್ತು ಪ್ರತಿಯೊಂದರಲ್ಲಿ ನಮ್ಮ ಸಪ್ರೇಟ್ ಸ್ಟೇಟ್ ಮಾಡಿರಿ ಹಾಗೆ ಹೀಗೆ ಅಂತೇಳಿ. ಅಂದರೆ ಒಂದು ಸಮಸ್ಯೆನ ಸಾಲ್ವ್ ಮಾಡುವಲ್ಲಿ ಕೇವಲ ದಂಡೋಪಾಯ ಒಂದೇ ಅಲ್ಲ, ಅಥವಾ ಅವ್ರನ್ನ ಭಯ ಹುಟ್ಟಿಸಿ ಅವ್ರನ್ನ ಭಯೋತ್ಪಾದನೆ ಅಡಗಿಸ್ತು ಅಂತಲ್ಲ. ಅವೆಲ್ಲ ಅಸಾಧ್ಯದ ಮಾತುಗಳೇನೋ. ಯಾಕೆ ಇದು ಅನಿಸ್ಬಾರ್ದು ನಿಮಗೆ ಅಂತ ನನ್ನೊಂದು ಸಣ್ಣ ಪ್ರಶ್ನೆ. ರಾಹುಲ್ ಗಾಂಧಿಯವ್ರಿಗೆ ಇರ್ಬೋದು, ಇವರು ಸಿದ್ದರಾಮಯ್ಯ ಅಂತವ್ರಿಗೆ ಇರ್ಬೋದು, ಇವರು ಅದೇ ನಮ್ಮ ಮೋದಿಜಿಯವರು, ಶಾರ್ ಅಂತವರು, ಅವ್ರ ಫಾಲೋವರ್ಸು, RSS ಅವರು, ನಮ್ಮ ಮೋಹನ್ ಭಾಗವತರು ಸಹಿತ ಇತ್ತೀಚೆಗೆ ಸ್ವಲ್ಪ ಮೌಲ್ಡ್ ಆಗಿದ್ದಾರೆ ಅಂತ ನಮ್ಗೆ ಅನ್ನಿಸ್ತದೆ. ಮುಸ್ಲಿಮ್ರ ಪರವಾಗಿ ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕು, ಮಾತಾಡೋದಲ್ಲ. ಲಿಪ್ ಸಿಂಪತಿ ಬೇಕಾಗಿಲ್ಲ. ಎಲ್ಲರೂ ಕೂಡ್ಕೊಂಡು ಹೋಗುವಂಥ ಒಂದು ದೊಡ್ಡ ಮನಸ್ಥಿತಿಯನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಇದಕ್ಕೊಂದು ಪರಿಹಾರ ಸಿಗ್ತದೆ. ಯಾಕಂದರೆ ಯಾರಿಗೂ ಇನ್ನೊಬ್ರು ಕೊಲ್ಲಬೇಕು, ಮಾಡಬೇಕು, ಬಾಂಬ್ ಹಾಕೋಬೇಕು, ತಾವು ಸತ್ತೋಗ್ಬೇಕು. ಮೊನ್ನೆ ಒಬ್ಬ ಯಾರು ಸತ್ತೋಗಿಬಿಟ್ಟೆ ನಬಿ, ಅವ್ರಿಗೆ ಸಾಯ್ಬೇಕಂತಿತ್ತ, ಅವ್ರಿಗೆ ಬದುಕಬೇಕಂತಿತ್ತು. ಬದುಕಿಸುವಾಗ ಏನೋ ಮಾಡ್ಲಿಕ್ಕೆ ಹೋದರು, ಸತ್ತೋಗಿಬಿಟ್ರು. ಹಾಗೆ ಇನ್ನುಳಿದವ್ರಿಗೂ ಸಹಿತ ಅವರು ಸಹಿತ ಇವತ್ತು ಸಿಕ್ಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ, ಹೊರಗೆ ಬಂದಿದ್ದಾವೆ. ಅದಕ್ಕೆ ನಮ್ಮ ಎಜುಕೇಟೆಡ್ ಇಂಥ ಜನರನ್ನು ವಿಶ್ವಾಸ ತೆಗೆದುಕೊಂಡು ಹೊಸ ಪಾಲಿಸಿನ ಅರ್ಥ ಮಾಡಿಕೊಂಡು ಭಯೋತ್ಪಾದನೆ ಮದ್ದು ಅದು ವಜ್ರ ಮದ್ದು ಅನ್ನುವಂಥ ಒಂದು ಸಿದ್ಧಾಂತವನ್ನು ಯಾವುದೋ ಕಾಲದಲ್ಲಿ ಮಾಡಿದ್ವಿ ನಾವು. ಹಮ್ಮುರಾಬಿ ಶಿಲಾಶಾಸನದಲ್ಲಿ ಬರ್ತದಲ್ಲ, ಹಮ್ಮುರಾಬಿ ಗತೆ ಮೂಗಿಗೆ ಮೂಗು, ಕಣ್ಣಿಗೆ ಕಣ್ಣು, ಕೊಲ್ಲೋದು ಅಂತ ನಾವು ಮಾಡಿದ್ವಲ್ಲ. ಇದು ಹಮ್ಮುರಾಬಿ ಶಾಸನ. ಒಂದು ವೇಳೆ ಯಶಸ್ವಿಯಾಗಿದ್ದರೆ ಇವತ್ತು ಕೊಲೆ ಆಗ್ತಿರಲ್ಲ, ಸುಲಿಗೆ ಆಗ್ತಿರಲ್ಲ, ಎಲ್ಲ ಭಯದಿಂದ ಬಿಟ್ಟುಬಿಡ್ತಾಯಿದ್ರು. ಅದು ಯಾವ ಇವತ್ತು ಬಂದಾಗಿದ್ದಾವೆ? ಅತ್ಯಾಚಾರ ಬಂದಾಗಿಲ್ಲ, ಕೊಲೆಗಳತನ ಬಂದಾಗಿಲ್ಲ, ತುಳುತನ ಬಂದಾಗಿಲ್ಲ, ಹತ್ಯೆಗಳು ಬಂದಾಗಿಲ್ಲ, ಮತ್ತು ಅದೇ ಕಾಲಕ್ಕೆ ಇನ್ನೂ ಅನೇಕ ಕ್ರೂರ ಕೃತ್ಯಗಳು ಬಂದಾಗಿಲ್ಲ. ಹಾಗಾದ್ರೆ ಹಮ್ಮುರಾಬಿ ಶಾಸನ ಸೋಯ್ತಲ್ಲ. ಹಂಗೆ ಇವತ್ತು ಸಹಿತ ನಮ್ಮ ಮೋದಿಯವರ, ರಾಹುಲ್ ಗಾಂಧಿಯವರ ಅಥವಾ ಹಿಂದಿನ ಇಂದಿರಾ ಗಾಂಧಿಯವರ ಈ ಪಾಲಿಸಿಗಳು ಸೋಲ್ತಾ ಇದ್ದಾವೆ. ಇದು ಕಾರಣ ಇಷ್ಟ.
ನಾವು ಮನುಷ್ಯರನ್ನು ನೋಡ್ತಾ ಹೋದ್ವಪ್ಪ ಅಂದ್ರೆ ನಮ್ಮ ಕುವೆಂಪು ಅವ್ರು ಹೇಳಿದಂಗೆ ವಿಶ್ವನ ಒಂದಪ್ಪ ರಾಷ್ಟ್ರ ಮಾಡಿ ನಮ್ಮ ಒಂದೇನಪ್ಪ ನಾವು ಭಾರತದವರು ನಾವು ಪಾಕಿಸ್ತಾನದವರು ನಾವು ಚೈನಾದವರು ಅದು ಇದು ಮಾಡ್ಬೋದು ಹೋದ್ರೆ ನಾವು ಉಳಿಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಗಮನದಲ್ಲಿಟ್ಟುಕೊಂಡು ಕುವೆಂಪು ಅವರ ಹೇಳಿದಂಥ ಮಾತನ್ನು ಇಡೀ ವಿಶ್ವಪ್ಪ ನಮ್ಮ ಮನೆ ಅನ್ನುವಂಥದ್ದು ಬೆಳೆಸ್ಕೊಂಡ್ರೆ ನಿಶ್ಚಿತವಾಗಿ ಉತ್ತರ ಸಿಗ್ಬೋದೇನೋ. ಅದಕ್ಕೆ ನೀವೇನಂತೀರಿ? ಗಾಂಧಿ ಮತ್ತು ಕುವೆಂಪು ಅವ್ರನ್ನ ಇವತ್ತು ನೆನೆಸ್ಕೊಂಡು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಗಾಂಧಿಯವರಲ್ಲೂ ಅದೇ ಇತ್ತು. ಹಿಂದೂ ಅಂತಂದ್ರೆ ಇವತ್ತು ನಾವು ವಾದ ಮಾಡುವಂಥ ಸನಾತನೇ ಆಯಿತು, ಹಿಂದುತ್ವ ಅಲ್ಲ. ಅವ್ರು ನಿಜವಾದ ಹಿಂದೂ ಆಗಿದ್ದರು ಗಾಂಧೀಜಿಯವರು. ಬಸವಣ್ಣವರು ನಿಜವಾಗಿಯೂ ಆವತ್ತಿನ ಸಮಾಜ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಅಂಥ ಒಂದು ಕೆಲಸವನ್ನು ಇವತ್ತು ನಾವು ರೀಬಿಲ್ಡ್ ಮಾಡಿದ್ರೆ ನಿಶ್ಚಿತವಾಗಿಯೂ ಒಂದು ಸಮಾಧಾನಕರ ಸಮಾಜ ರಚನೆ ಆಗ್ಬೋದು. ಏನಂತೀರಿ ಮೋದಿಜಿ, ಏನಂತೀರಿ ಶಾಜಿ, ಏನಂತೀರಿ ಸಿದ್ದೂಜಿ, ಏನಂತೀರಿ ರಾಹುಲ್ಜಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ವಂದನೆಗಳು.